ಗುಡ್ ಮಾರ್ನಿಂಗ್. ಮನೆಗೆ 20 ವರ್ಷ ಉಚಿತ ಸೋಲಾರ್ ಕರೆಂಟ್ ಅರ್ಜಿ ಹೇಗೆ ಸಲ್ಲಿಸುವುದು ಅಂತ ಹೇಳ್ತೇನೆ ನಿಮಗೆ. PM ಸೂರ್ಯಘರ್ ಯೋಜನೆಯ ಮನೆಗೆ 20 ವರ್ಷ ಉಚಿತ ಸೋಲಾರ್ ವಿದ್ಯುತ್ ಅಂದರೆ ಸೋಲಾರ್ ಫ್ರೀ ಎಲೆಕ್ಟ್ರಿಸಿಟಿ ಪಡೆಯಲು ಸರ್ಕಾರ ಅವಕಾಶ ಕೊಟ್ಟಿದೆ. ಅರ್ಜಿ ಸಲ್ಲಿಕೆಯು ಈ ರೀತಿ ಇದೆ. ಅಂದರೆ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಇದು ಮನೆಗೆ ಸೋಲಾರ್ ವಿದ್ಯುತ್ ಘಟಕ ನಿಮಗೆ ಹಾಕಲಿಕ್ಕೆ ಗ್ರಾಹಕರಿಗೆ ಜನರಿಗೆಲ್ಲ ಕೇಂದ್ರ ಸರ್ಕಾರ ಒಂದು ಭರ್ಜರಿಯಾಗಿ ಅವಕಾಶ ಕೊಟ್ಟಿದೆ. 2024 ಫೆಬ್ರವರಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದರು ಏನಂದರೆ, ಈ ಯೋಜನೆಯ ಮೂಲಕ ದೇಶದ 1 ಕೋಟಿ ಮನೆಗಳಲ್ಲಿ ಸೌರ ವಿದ್ಯುತ್ ಅಳವಡಿಸುವುದು ಆಗಬೇಕು, ಒಂದು ಗುರಿ ಆಗಬೇಕು ಅಂತ ಹೇಳಿ. ಮನೆ ಮಾಲೀಕರು ಯಾರು ಓನರ್ಸ್ ಎಲ್ಲ ಇದ್ದಾರೆ, ಮನೆ ಮಾಲೀಕರು ಉಚಿತ ವಿದ್ಯುತ್ ಸಿಗುವುದು ಮಾತ್ರವಲ್ಲದೆ ಹೆಚ್ಚು ಉತ್ಪಾದನೆ ಆಗುವ ವಿದ್ಯುತ್ತನ್ನು ಡಿಸ್ಕಾಮ್ಗಳಿಗೆ ಮಾರಾಟ ಮಾಡಬಹುದು. ಇದರಿಂದ ಉಳಿತಾಯದ ಜೊತೆಗೆ ಆದಾಯವನ್ನು ಕೂಡ ಪಡೆಯಬಹುದು. ಉಳಿತಾಯ ಮಾಡಿ ಇನ್ಕಮನ್ನು ಕೂಡ ಮಾಡಲಿಕ್ಕೆ ಆಗ್ತದೆ. ಸೊ ಇದರಿಂದ ಆಗುವ ಮುಖ್ಯ ಪ್ರಯೋಜನ ಏನು ಸೋಲಾರ್ ಘಟಕದಿಂದ ಅಂತ ಹೇಳ್ತೇನೆ. 20 ವರ್ಷ ಉಚಿತ ವಿದ್ಯುತ್ ಬಳಕೆ, ವಿದ್ಯುತ್ ಬಿಲ್ ಶೂನ್ಯಕ್ಕೆ ಸಮಾನವಾಗಿದೆ, ಅಂದರೆ 0 ಬರ್ತದೆ. ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡಿದರೆ ಅದನ್ನು ಸರಕಾರಕ್ಕೆ ಮಾರಾಟ ಮಾಡಿ ಆದಾಯ. ಏನಾದರೂ ನಿಮಗೆ ತುಂಬ ವಿದ್ಯುತ್ ಉತ್ಪಾದನೆ ಮಾಡಿದರೆ ಅದನ್ನು ನೀವು ಸರ್ಕಾರಕ್ಕೆ ಮಾರಾಟ ಮಾಡಿದರೆ ನಿಮಗೆ ಅದರಿಂದ ಹಣ ಬರ್ತದೆ, ಆದಾಯ. 5 ವರ್ಷ ಉಚಿತ ತಾಂತ್ರಿಕ ನಿರ್ವಹಣೆ, 25 ವರ್ಷಗಳ ಸುದೀರ್ಘ ಉಪಯೋಗ ಮಾಡ್ಬೋದು. ಮತ್ತು ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಕೂಡ ಸಿಗ್ತದೆ. ಡಿಜಿಟಲ್ ಅರ್ಜಿ ಪ್ರಕ್ರಿಯೆ, ಕೇವಲ 5 ನಿಮಿಷದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಪರಿಸರ ಸ್ನೇಹಿ ಹಸಿರು ಶಕ್ತಿ ಬಳಕೆ. ಸೊ ಸರ್ಕಾರದ ಸಬ್ಸಿಡಿ ಮತ್ತು ಉಳಿತಾಯ ಲೆಕ್ಕಾಚಾರ ಹೇಗೆ ಅಂತ ಹೇಳ್ತೇನೆ. ಸೋಲಾರ್ ವಿದ್ಯುತ್ ಘಟಕ ನಿಮಗೆ ಹಾಕಲಿಕ್ಕೆ ಮನೆಯ ಮೇಲ್ಛಾವಣಿಯಲ್ಲಿ ಪ್ರತಿ ಒಂದು ಘಟಕಕ್ಕೆ 10x10 ಅಡಿಗಳಷ್ಟು ಸ್ಥಳ ಬೇಕಾಗುತ್ತದೆ. 10x10. ಘಟಕ ವೆಚ್ಚ ಸರ್ಕಾರದ ಸಬ್ಸಿಡಿ ಹಾಗೂ ಉಳಿತಾಯದ ಲೆಕ್ಕಾಚಾರ ಈ ಕೆಳಗಿನಂತಿದೆ. 1 kW ಘಟಕ ಇದು ಹಾಕಿದರೆ ತಿಂಗಳಿಗೆ 100 ಯೂನಿಟ್ ವಿದ್ಯುತ್ ಉತ್ಪಾದನೆ ಆಗ್ತದೆ. 60,000ದಿಂದ 80,000ದವರೆಗೆ ವೆಚ್ಚವಾಗಲಿದ್ದ ಸರ್ಕಾರದಿಂದ 30,000 ನಿಮಗೆ ಸಬ್ಸಿಡಿ ಸಿಗ್ತದೆ. ಮತ್ತು ವರ್ಷಕ್ಕೆ ನಿಮಗೆ 9,600 ಉಳಿತಾಯ ಮಾಡ್ಬೋದು. ನೆಕ್ಸ್ಟ್ 2ನೇದ್ದು ಘಟಕ, ಇದನ್ನು ಹಾಕಿದರೆ ತಿಂಗಳಿಗೆ 200 ಯೂನಿಟ್ ವಿದ್ಯುತ್ ಉತ್ಪಾದಿಸ್ಬೋದು. 1,20,000ದಿಂದ 1,60,000ವರೆಗೆ ವೆಚ್ಚವಾಗ್ತದೆ. ಇದಕ್ಕೆ ಕೇಂದ್ರ ಸರ್ಕಾರ 60,000 ಧನ ಸಹಾಯ ಕೊಡ್ತದೆ ನಿಮಗೆ. ನೆಕ್ಸ್ಟ್ ವರ್ಷಕ್ಕೆ ಈ ಘಟಕದಿಂದ 21,600 ವಾರ್ಷಿಕ ಉಳಿತಾಯ ಆಗ್ತದೆ. ಇನ್ನೊಂದು 3ನೇದು ಘಟಕ ಇದೆ. ಈ ಘಟಕದಿಂದ 300 ಯೂನಿಟ್ ಉತ್ಪಾದಿಸ್ಬೋದು. 1,80,000ದಿಂದ 2,40,000 ತನಕ ವೆಚ್ಚ. ಮತ್ತು ಇದಕ್ಕೆ 60,000 ಸರ್ಕಾರ ಸಬ್ಸಿಡಿ ಸಿಗ್ತದೆ. ವರ್ಷಕ್ಕೆ 35,000 ನೀವು ಉಳಿಸ್ಬೋದು. ಸೊ ಹೀಗೆ ಯಾರೆಲ್ಲ ಅರ್ಜಿ ಹಾಕ್ಬೋದು ಅಂತ ಹೇಳ್ತೇನೆ ನಾನು. ಮನೆ ಮಾಲೀಕರು, ಗ್ರಾಮೀಣ ಮತ್ತು ನಗರ ಖಾಸಗಿ ಮನೆ ಮಾಲೀಕರು, ಮತ್ತು ಅಪಾರ್ಟ್ಮೆಂಟಲ್ಲಿ ಯಾರೆಲ್ಲ ಇರ್ತಾರೆ ಅವರು. ನೆಕ್ಸ್ಟ್ ಚಾವಣಿಯಲ್ಲಿ ಖಾಲಿ ಸ್ಥಳ ಇರುವವರು. ನೆಕ್ಸ್ಟ್ ಅಂದರೆ ಕೆಲವೊಮ್ಮೆ ಖಾಲಿ ಜಾಗದಲ್ಲಿ ಎಲ್ಲ ಮನೆಯೆಲ್ಲ ಟೆಂಟ್ ಥರ ಮಾಡ್ತಾರೆ, ಅಂಥವರಿಗೆ ಏನಾದರೂ ಬೇಕಾದರೆ. ಮತ್ತು ಏನು ಇದಕ್ಕೆ ಮುಖ್ಯ ದಾಖಲೆಗಳು ಅಂದರೆ ಆಧಾರ್ ಕಾರ್ಡ್ ಮತ್ತು ಇತ್ತೀಚಿನ ವಿದ್ಯುತ್ ಬಿಲ್, ಬ್ಯಾಂಕ್ ಪಾಸ್ಬುಕ್ ಇದ್ದರೆ ಅದರದ್ದು ಕಾಪಿ, ಮತ್ತು ನಿಮ್ಮ ಚಾವಣಿಯ ಮೇಲಿನ ಸ್ಥಳದ ಫೋಟೋ. ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಹೇಳಿದರೆ, ನೀವು ಮೊದಲು ವೆಬ್ಸೈಟಿಗೆ ಹೋಗಬೇಕು. ವೆಬ್ಸೈಟಿಗೆ ಹೋಗುವಾಗ ಅಲ್ಲಿ ಲಿಂಕ್ ಹಾಕಬೇಕು, ಟೈಪ್ ಮಾಡಿ PM SURYAGHAR
PMSURYAGHAR PMSURYAGHAR.gov.in ಅದಕ್ಕೆ ನೀವು ವೆಬ್ಸೈಟಿಗೆ ಹೋಗಿ, ಅಲ್ಲಿ ರೂಫ್ ಟಾಪ್ ಸೋಲಾರ್ ಅಂತ ಇದೆ, ಅದನ್ನು ಆಯ್ಕೆ ಮಾಡಿ. ರೂಫ್ ಟಾಪ್ ಸೋಲಾರ್ ಅದನ್ನು ಸೆಲೆಕ್ಟ್ ಮಾಡಿ. ಮತ್ತು ನಿಮ್ಮ ರಾಜ್ಯ ಯಾವುದು ಮತ್ತು ವಿದ್ಯುತ್ ಪೂರೈಕೆ ಕಂಪನಿ ಆಯ್ಕೆ ಮಾಡಿ, ಸೆಲೆಕ್ಷನ್ ಮಾಡಿ. ಬೆಸ್ಕಾಮ, ಮೆಸ್ಕಾಮ, ಹೆಸ್ಕಾಮ ಅಂಥದ್ದು ಉದಾಹರಣೆಗೆ ಹೇಳಿದ್ದು ನಾನು. ಯಾವುದು ನಿಮ್ಮದಂತ ಹೇಳಿ. ವಿದ್ಯುತ್ ಪೂರೈಕೆ ಕಂಪನಿ ಅಂದರೆ ನಿಮ್ಮದು ಬೆಸ್ಕಾಮ, ಮೆಸ್ಕಾಮ, ಹೆಸ್ಕಾಮ ಅಂತ ಅಲ್ಲಿ ಸೆಲೆಕ್ಷನ್ ಮಾಡಿ. ನಂತರ ಕನ್ಸ್ಯೂಮರ್ ID ಹಾಕಬೇಕು, ನಿಮ್ಮ ID. ಮತ್ತು ದಾಖಲೆಗಳು ಎಂತ ಇದೆ ಅಲ್ಲಿ ಕೇಳ್ತದೆ, ಅದನ್ನೆಲ್ಲ ಅಪ್ಲೋಡ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ. ಗುರುತಿನ ಸಂಖ್ಯೆ, ಅಪ್ಲಿಕೇಶನ್ ID ಅದು ಬರ್ತದೆ ಅಲ್ಲಿ, ಅದನ್ನು ನೋಟ್ ಮಾಡಿ ಬರೆದುಕೊಳ್ಳಿ. ನೆಕ್ಸ್ಟ್ ನೋಂದಣಿ ಹಂತಗಳು. ನಿಮ್ಮ ಅರ್ಜಿಯನ್ನು ಸಂಬಂಧಿಸಿದ ಡಿಸ್ಕಾಮ್ ಕಚೇರಿ ಪರಿಶೀಲನೆ ಮಾಡ್ತದೆ, ಅವರು ಚೆಕ್ ಮಾಡ್ತಾರೆ ನೀವು ಅರ್ಜಿಯನ್ನು ಅಪ್ಲೈ ಮಾಡಿದ ಮೇಲೆ. ಮತ್ತು ಏಜೆನ್ಸಿ ಮೂಲಕ ಸೋಲಾರ್ ಘಟಕ ಅಳವಡಿಸ್ತಾರೆ, ಹಾಕ್ತಾರೆ. ನೆಕ್ಸ್ಟ್ ಬಳಿಕ ಸಬ್ಸಿಡಿ ಮತ್ತು ಮೊತ್ತ ನೇರವಾಗಿ ಗ್ರಾಹಕರ ಬ್ಯಾಂಕಿಗೆ ಜಮೆ ಆಗ್ತದೆ. ಅದಕ್ಕೆ ಬ್ಯಾಂಕ್ ಪಾಸ್ಬುಕ್ ಕೇಳುವುದು. ಏನು ನಿಮಗೆ ಇನ್ಕಮ್ ಸಿಗ್ತದೆ ಅದು ಸೀದಾ ಬ್ಯಾಂಕಿಗೆ ಬಂದು ಬೀಳ್ತದೆ. ನೆಕ್ಸ್ಟ್ ಮನೆಯ ಖರ್ಚು ಕಡಿಮೆ ಮಾಡಬೇಕೆಂದು ಕೆಲವು ಫ್ಯಾಮಿಲಿಗೆ ಎಲ್ಲ ಇರ್ತದೆ, ಮನೆಯ ಖರ್ಚು ಕಡಿಮೆ ಆಗಬೇಕು ಅಂತ ಹೇಳಿ. ಸೊ ಈ ಯೋಜನೆಯಿಂದ ನಿಮಗೆ ಮನೆಯ ಖರ್ಚು ಕೂಡ ಕಡಿಮೆ ಆಗ್ತದೆ. ಮತ್ತು ಹಿರಿಯರಿಗೆ, ವಯಸ್ಸಾದವರಿಗೆಲ್ಲ ಪರಿಸರ ಸಂರಕ್ಷಣೆ ಮತ್ತು ಹಿರಿಯ ನಾಗರಿಕರಿಗೆ ಇದು ಒಳ್ಳೆಯ ಒಂದು ಅವಕಾಶ. ಸೊ ನಿಮ್ಮ ಮನೆಗೆ ನೈಸರ್ಗಿಕ ಬೆಳಕು ಮಾತ್ರವಲ್ಲದೆ ನಿಮಗೆ ಆರ್ಥಿಕ ಇನ್ಕಮ್ ಏನಾದರೂ ನಿಮಗೆ ಪ್ರಾಬ್ಲಮ್ ಇದ್ದರೆ, ಆರ್ಥಿಕವಾಗಿ ಹಣದ್ದೇನಾದರೂ ಪ್ರಾಬ್ಲಮ್ ಇದ್ದರೆ, ಆರ್ಥಿಕ ಒತ್ತಡ ಅನ್ನೋದು ಕಡಿಮೆ ಆಗ್ತದೆ. ಹಾಗೆ. ಸೊ ನಾನು ಹೇಳಿದ ಲಿಂಕಿಗೆ ಹೋಗಿ ಒಮ್ಮೆ ಟ್ರೈ ಮಾಡಿ ಎಲ್ಲರೂ, ಖಂಡಿತವಾಗಿ ಇದು ಯೂಸ್ ಆಗ್ತದೆ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.